ರೇಡಿಯೇಷನ್ ಅಥವಾ ವಿಕಿರಣ ಚಿಕಿತ್ಸೆ ಕೂಡ ಅಷ್ಟೇ. ಅದರಿಂದ ಕೆಲವು ತಾತ್ಕಾಲಿಕ ತೊಂದರೆ ಆಗಬಹುದು ಮೇಡಮ್. ಅದ್ರ ಬಗ್ಗೆ ಒಂದೆರಡು ಮಾತನ್ನ ಹೇಳ್ತೀರಾ? ಖಂಡಿತ. ಮತ್ತೆ ಈ ರೇಡಿಯೇಷನ್ ಅಲ್ಲಿ ಅನೇಕ ಇಂಪ್ರೂವ್ಮೆಂಟ್ ಆಗಿದೆ. ಮುಂಚೆ ನಾವು ಕೊಡ್ತಾ ಇದ್ದಿದ್ದ ವಿಕಿರಣ ಪದ್ಧತಿಗೂ ಈಗ ನಾವು ಕೊಡ್ತಾ ಇರೋದು, ಈಗ IMRT ಅಂತ ಕೊಡ್ತೀವಿ. ಅಂದ್ರೆ ಈಗ ಈ ಕಂಪ್ಯೂಟರೈಸ್ಡ್ ಟೆಕ್ನಾಲಜಿಯಿಂದ ನಾವು ಹೇಗೆ ರೇಡಿಯೇಷನ್ ಕೊಡ್ತಾ ಇದೀವಿ ಅಂದ್ರೆ, ಅದು ಟ್ಯೂಮರ್ ಏನಂದ್ರೆ ಅದು ಗುಂಡಗೆ, ಈ ನಿಂಬೆ ಹಣ್ಣು ತರ ರೌಂಡ್ಗೆ ಇರೋದಿಲ್ಲ. ಅದು ವಿಚಿತ್ರ ಎದ್ವಾ ತದ್ವಾ ಹೇಗೇಗೋ ಕೆಟ್ಟಾಗಿರುತ್ತದು ನೋಡಕ್ಕೆ. ಅಂದ್ರೆ ಸೊ ನಾವೇನ್ ಮಾಡ್ತೀವಿ, ಈ 3D ಟೆಕ್ನಾಲಜಿಲಿ ಆ ಕ್ಯಾನ್ಸರ್ ಯಾವ ಶೇಪ್ ಅಲ್ಲಿ ಇದೆ ಅದೇ ಶೇಪ್ ಅಲ್ಲೇ ಆ ಲೇಸರ್ ರೇಸ್ನ ವಿಕಿರಣಗಳನ್ನ ಅದೇ ತರ ಸ್ಟ್ರಕ್ಚರ್ ಮಾಡಿ ಕೊಡ್ತೀವಿ. ಇದರಿಂದ ಪೇಷಂಟ್ಗೆ ಸೈಡ್ ಎಫೆಕ್ಟ್ ಕಡಿಮೆ ಇರುತ್ತೆ, ಮತ್ತೆ ಕ್ಯಾನ್ಸರ್ ಕ್ಯೂರ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ರೇಡಿಯೇಷನ್ ಏನಂದ್ರೆ, ಕೊಡ್ತಾ ಇರೋವಾಗ ಅವ್ರಿಗೆ ಕೆಲವ್ರಿಗೆ, ಎಸ್ಪೆಷಲಿ ಏಜ್ ಆದವ್ರಿಗೆ, ಈಗ 70-75 ವರ್ಷ ಆದವ್ರಿಗೆ ಟ್ರೀಟ್ಮೆಂಟ್ ಕೊಡೋವಾಗ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಬಟ್ ಅದು ಸಹ ತಾತ್ಕಾಲಿಕ. ಯೂಶಲಿ ರೇಡಿಯೇಷನ್ ಅಲ್ಲಿ ಮಧ್ಯ ಬ್ರೇಕ್ ಕೊಟ್ಬಿಡ್ತಾರೆ 1 ವೀಕ್. ಅದು ಯೂಶಲಿ ಡೈಲಿ ಕೊಡ್ತೀವಿ, ಸೋಮವಾರದಿಂದ ಶುಕ್ರವಾರ ತನಕ. ಶನಿವಾರ ಭಾನುವಾರ ರೆಸ್ಟ್ ಇರುತ್ತೆ. ಅಕಸ್ಮಾತ್ ನಮ್ಮ ಪೇಷಂಟ್ಗೆ ತುಂಬಾ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅಂದಾಗ ತುಂಬಾ ಬ್ರೇಕ್ ಕೊಡ್ತೀವಿ, ಮಧ್ಯ 1 ವೀಕ್ ನಿಲ್ಲಿಸ್ಬಿಡ್ತೀವಿ ಟ್ರೀಟ್ಮೆಂಟ್ ನ. ಇದರಿಂದ ನಾವು ಆ ಸೈಡ್ ಎಫೆಕ್ಟ್ಸ್ ನ ಮ್ಯಾನೇಜ್ ಮಾಡ್ಬೋದಾಗಿದೆ. ಸೊ ಹಾಗಾಗಿ ಪೇಷಂಟ್ಸು ಇದ್ರ ಬಗ್ಗೆ ಅಧೈರ್ಯ ಪಟ್ಕೊಂಡು ಟ್ರೀಟ್ಮೆಂಟ್ ತಗೊಳ್ದೇ ಇರೋದು ಆತರ ಮಾಡಬಾರ್ದು. ನಿಮ್ಗೆ ಆತರ ಡೌಟ್ ಬಂತು ಅಂದ್ರೆ ಖಂಡಿತ ನೀವು ಡಾಕ್ಟರ್ ಹತ್ರ ಮತ್ತೆ ಹೋಗಿ ಅದನ್ನ ಡಿಸ್ಕಸ್ ಮಾಡಿ, ಅವಾಗ ನಿಮ್ಮ ಮನ್ಸಲ್ಲಿರೋಂತ ಡೌಟು ಕ್ಲಿಯರ್ ಆಗುತ್ತೆ. ಹ್ಮ್. ತುಂಬಾ